ಹೆಬ್ಬುಲಿ ರಾಬರ್ಟ್ ಮದಗಜದಂತಹ ಬಿಗ್ ಬಜೆಟ್ ಸಿನಿಮಾಗಳನ್ನು ಮಾಡಿದಂತಹ ಖ್ಯಾತ ನಿರ್ಮಾಪಕರು ಉಮಾಪತಿ ಅವರು. ಸೊ ಈಗ ಚಿಕ್ಕಣ್ಣನ ಮೊದಲ ಬಾರಿಗೆ ನಾಯಕನನ್ನಾಗಿ ಪರಿಚಯಿಸಕ್ಕೆ ರೆಡಿಯಾಗಿದ್ದಾರೆ, ಅದು ಉಪಾಧ್ಯಕ್ಷ ಮುಖಾಂತರ. ಸಿನಿಮಾ ಕೂಡ ಏನೇನು ತೆರೆಗೆ ಬರ್ತಾ ಇದೆ, ಸೊ ಆ ಬಗ್ಗೆ ಮಾತಾಡ್ಸೋಣ ಸರ್. ಸಹಜವಾಗಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡುವಂತಹ ಚಾಲೆಂಜ್ ಒಂದು ರೀತಿ ಇದ್ದರೆ, ನಿಮಗೆ ಈಗ ಉಪಾಧ್ಯಕ್ಷನ ಪರಿಚಯ ಮಾಡ್ತಾ ಇದ್ರಿ. ಚಿಕ್ಕಣ್ಣವ್ರಿಗೆ ಒಂದು ಮಾತು ಕೊಟ್ಟಿದ್ರಂತೆ ಯಾವುದೋ ಟೈಮಲ್ಲಿ, ನಿಮ್ಮನ್ನು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡೋದಾದರೆ ಅದು ನನ್ನ ಬ್ಯಾನರಲ್ಲಿ ಆಗಬೇಕು ಅಂತ. ಆ ಕನಸು ಈಡೇರ್ತಾ ಇದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತದೆ ಸರ್, ಯಾಕಂದರೆ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ, ಬಟ್ ನಡ್ಕೊಳ್ಳೋದು ಭಾಳ ಕಷ್ಟ ಇದೆ. ಆಮೇಲೆ ನಡ್ಕೊಂಡಾಗಲೂ ಬೈ ಹಾರ್ಟ್ ನಾನು ಹೇಳಿದ್ದೆ, ಇವಾಗ ಸಿನಿಮಾ ಮಾಡಿರೋದು ಅಷ್ಟೇ ಬೈ ಹಾರ್ಟ್ ನಾನು ಮಾಡಿದ್ದೀನಿ. ಮುಖ್ಯವಾಗಿ ಏನು ಅಂದರೆ, ಚಿಕ್ಕಣ್ಣ ಒಬ್ಬ ಆರ್ಟಿಸ್ಟಾಗಿ ಗೆದ್ದಿದ್ದಾರೆ, ಹಾಗೂ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋವಂಥ ಸಿನಿಮಾಗಳು ಎಲ್ಲದೂ ಅಷ್ಟೇ ದೊಡ್ಡ ಮಟ್ಟದ ಸಿನಿಮಾಗಳೇ. ಬಟ್ ಹೀರೋ ಆಗಿ ಇವಾಗ ಚಿಕ್ಕಣ್ಣವ್ರು ಇದು ಮೊದಲನೇ ಪ್ರಯತ್ನ. ಇದು ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋ ಒಂದು ದೊಡ್ಡ ಚಾಲೆಂಜ್ ಇದೆ ಸರ್. ಸರ್ ಸಹಜವಾಗಿ ಚಿಕ್ಕಣ್ಣನ ಕಾಮಿಡಿಯನ್ ಆಗಿ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದಾರೆ, ಬರೋಬ್ಬರಿ 250ಕ್ಕೆ ಹೆಚ್ಚು. ನಿಮಗೆ ಫಸ್ಟ್ ಟೈಮ್ ಒಬ್ಬ ನಿರ್ಮಾಪಕ ಆಗಿ ಸರ್ ಚಿಕ್ಕಣ್ಣವ್ರನ್ನ ಹೀರೋ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಹೇಗಾಯ್ತಿದೆಲ್ಲ ಅಂತ? ಅಂದರೆ ನಾವು ಹೆಬ್ಬುಲಿ ಮಾಡಬೇಕಾದಾಗ ಮಾತಾಡ್ಕೊಂಡ್ವಿ. ಅದಾದಮೇಲೆ ರಾಬರ್ಟ್ ಮಾಡೋ ಟೈಮಲ್ಲಿ ಕತೆ ಕೂತ್ಕೊಂಡ್ವಿ. ಲಾಕ್ಡೌನ್ ಟೈಮಲ್ಲಿ ಕಂಪ್ಲೀಟ್ ಕತೆ ಮುಗಿಸ್ಕೊಂಡ್ವಿ. ಅದಾದಮೇಲೆ ಶುರು ಮಾಡಿದ್ವಿ ಸಿನಿಮಾ. ನಂದು ಎಲೆಕ್ಷನ್ ಬ್ಯುಸಿ ಇದ್ದಿದ್ದರಿಂದ ಸ್ವಲ್ಪ ಒಂದು ವರ್ಷ ನಿಲ್ಲಿಸ್ಬೇಕಾಗಿ ಬಂತು. ಫೈನಲಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕತೆ ಜನಗಳ ಮುಂದೆ ತರಬೇಕು ಅನ್ನೋ ಒಂದು ಜವಾಬ್ದಾರಿ ಇತ್ತು. ಅದಾದಮೇಲೆ ಉಪಾಧ್ಯಕ್ಷ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಅಧ್ಯಕ್ಷದಲ್ಲಿ ಚಿಕ್ಕಣ್ಣವರು ಉಪಾಧ್ಯಕ್ಷ ಕ್ಯಾರೆಕ್ಟರ್ ಮಾಡಿ ಅದೊಂದು ಭಾಳ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಈಗ ಅದನ್ನೇ ಹಿಡ್ಕೊಂಡು ಜನಗಳ ಮುಂದೆ ಪಿಚ್ ಮಾಡೋಣ, ಸೊ ದಟ್ ಅವಾಗ ಏನಾಗ್ತದೆ, ನಾವು ಜನಗಳಿಗೆ ರೀಚ್ ಆಗೋಕ್ಕೆ ಭಾಳ ಈಸಿ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದನ್ನು ಉಪಾಧ್ಯಕ್ಷ ಅಂಥೇಳಿ ಇದನ್ನು ಇಟ್ಟು ಟೈಟ್ಲನ್ನ ಇಟ್ಟು ಇವತ್ತೆಲ್ಲ ಒಂದು ಸಿನಿಮಾ ರಿಲೀಸ್ ಅಂತ ತೊಗೊಂಬಂದಿದ್ವಿ ಸರ್. ಇದೆಲ್ಲದರ ಜೊತೆಗೆ ಸದ್ಯಕ್ಕೆ ಕನ್ನಡ ಚಿತ್ರೋದ್ಯಮದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೀವು ಹೇಗೆ ರಿಸೀವ್ ಮಾಡ್ತಾ ಇದ್ರಿ, ಹೇಗೆ ಗಮನಿಸ್ತಾ ಇದ್ರಿ? ಯಾಕಂದರೆ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಸೊ ಈ ಹಂತಕ್ಕೆ ಅದನ್ನು ಹೇಗೆ ಹೇಳ್ತೀರಿ ಸರ್? ಬದಲಾವಣೆ ಅಂದರೆ ಒಳ್ಳೆ ರೀತಿ ಬದಲಾವಣೆನೂ ಇದೆ, ಕೆಟ್ಟ ರೀತಿ ಬದಲಾವಣೆನೂ ಇದೆ. ಒಳ್ಳೆ ರೀತಿ ಬದಲಾವಣೆ ಏನು ಅಂದರೆ, ಎಲ್ಲ ಆರ್ಟಿಸ್ಟ್ಗಳು ಯಾವ್ದಾನ ಒಂದು ಹೊಸಬರು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ಎಲ್ಲರೂ ಒಟ್ಟಾಗಿ ಸೇರ್ತಾ ಇದ್ದಾರೆ, ಭಾಳ ಖುಷಿ ಆಗ್ತದೆ. ಯಾಕಂದರೆ ಸೀನಿಯರ್ಸ್ಗಳೆಲ್ಲ ಜೂನಿಯರ್ಸ್ಗಳಿಗೆ ಮಟ್ಟಕ್ಕೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಇಂಡಸ್ಟ್ರಿ, ಇವಾಗ ಒಬ್ಬ ವ್ಯಕ್ತಿನ ಬೆಳೆಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಡಸ್ಟ್ರಿ ಬೆಳೆಸೋ ನಿಟ್ಟಿನಲ್ಲಿ ಇವರೆಲ್ಲ ಮಾಡ್ತಿರೋದು ಒಂದು ಒಳ್ಳೆಯ ಪ್ರಯತ್ನ. ಅದೇ ರೀತಿ ಇನ್ನೊಂದು ಕೆಟ್ಟ ಬದಲಾವಣೆ ಅಂತ ಬಂದಾಗ, ನಾನು ಉಪಾಧ್ಯಕ್ಷ ಟ್ರೈಲರ್ ಲಾಂಚ್ ಟೈಮಲ್ಲಿ ನಾನು ಹೇಳಿದ್ದೆ, ಇವತ್ತು ಕನ್ನಡ ಸಿನಿಮಾಗಳನ್ನ ನಮ್ಮ ರೀಜ್ನಲ್ ಜನ, ನಮ್ಮ ಕನ್ನಡದವರೇ ಓ ಟಿ ಟಿಯಲ್ಲಿ ನೋಡ್ತಾ ಇಲ್ಲ ಅಂಥೇಳಿ. ಅದಕ್ಕೆ ಕಾರಣ ನಾನಾ ರೀತಿ ಇರ್ಬೋದು, ನಾವು ಜನಗಳನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮನ್ನು ನಾವು ಬ್ಲೇಮ್ ಮಾಡಿಕೊಂಡು ಒಳ್ಳೆ ರೀತಿ ಸಿನಿಮಾಗಳು ಕೊಟ್ಟಾಗ ಜನನೂ ನೋಡ್ತಾರೆ ಅನ್ನೋ ಒಂದು ಭಾವನೆ ಇದೆ. ಸೊ ಅದಕ್ಕೆ ನಾನು ಹೇಳಿದ್ದೆ, ಎರಡು ಒಳ್ಳೆಯದು ಕೆಟ್ಟದ್ದು ಎರಡು ಬದಲಾವಣೆನೂ ಇದೆ. ಸೊ ಒಳ್ಳೇದಿರೋದನ್ನು ಹಂಗೆ ಉಳಿಸ್ಕೊಂಡು ಹೋಗ್ತೀವಿ, ಕೆಟ್ಟದಿರೋದನ್ನು ಬದಲಾಯಿಸ್ಕೊಂಡು ಉಳಿಸ್ಕೊಂಡು ಹೋಗ್ತೀವಿ ಸರ್. ಈಗ ಅದೇ ಹೇಳ್ತಾ ಇದ್ರೆ, ಒಳ್ಳೆ ರೀತಿನೂ ಇದೆ ಕೆಟ್ಟ ರೀತಿನೂ ಇದೆ ಅನ್ನೋಂಥದ್ದು. ಸೊ ಒಂದು ಒಳ್ಳೆ ಸಂದರ್ಭ ಮಾತಾಡೋದಾರೆ, ಇತ್ತೀಚೆಗೆ ಅಂದರೆ ದರ್ಶನ್ ಸರ್ ಮತ್ತು ಎಲ್ಲ ಸ್ಟಾರ್ಗಳು ಕೂಡ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಎಲ್ಲರೂ ಉಪಾಧ್ಯಕ್ಷ ಸಿನಿಮಾ ನೋಡಿ ಅಂತ ಹೇಳಿದಾಗ, ಸೊ ಅದನ್ನು ಹೇಗೆ ರಿಸೀವ್ ಮಾಡಿದೆ ನೀವು, ತಂಡದ ಜೊತೆಗಿದ್ದವರು ಎಲ್ಲವೂ? ಹಾಗಾಗಿ ಸರ್ ಭಾಳ ಖುಷಿ ಆಯಿತು. ಯಾಕೆಂದರೆ ಉಪಾಧ್ಯಕ್ಷ ಸಿನಿಮಾ ನೋಡಿ, ಅದೊಂದು ಸಿನಿಮಾ ನಾವೆಲ್ಲ ಪರಿಚಯ ಆಗಿರೋದು, ನಾವು ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದು, ನಾವು ಮಾಡಿದ್ದೆಲ್ಲ ಸಿನಿಮಾಗೋಸ್ಕರನೇ. ಸೊ ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಕಲಾ ಸರಸ್ವತಿ ಮಕ್ಕಳು. ನಾವು ಮೂಲತಃ ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು ನೋಡಿ, ಅದರಲ್ಲಿ ಭಾಳ ಖುಷಿ ಆಯಿತು. ಯಾಕೆಂದರೆ ಒಂದು 3-4 ದಿವಸ ತುಂಬ ವೈರಲ್ ಆಯ್ತದು. ಅವ್ರೇನೋ ಒಂದು ಹೇಳ್ಬೋದಾಗಿತ್ತು, ಅಂಥದ್ರಲ್ಲಿ ನಾನು ಏನೇ ಮಾತಾಡಿದ್ರು ಅದು ತೂಕವಾಗಿರಲಿ ಅಂಥೇಳಿ ನಮ್ಮ ಚಿಕ್ಕಣ್ಣನ ಸಿನಿಮಾ ಬರ್ತಾ ಇದೆ 26ನೇ ತಾರೀಕು ನೋಡಿ ಅಂತಂದಿದ್ದು. ಜನಗಳಿಗೆ ಡೇಟ್ ರಿಜಿಸ್ಟರ್ ಆಯಿತು. ಆಮೇಲೆ ಅವ್ರಿಗೆ ಭಾಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. ಎಲ್ಲರೂ ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು. 26ನೇ ತಾರೀಕು ಏನಪ್ಪ ಅಂದರೆ, ಗಣರಾಜ್ಯೋತ್ಸವದ ಜೊತೆಯಲ್ಲಿ ಉಪಾಧ್ಯಕ್ಷ ಸಿನಿಮಾ ಅನ್ನೋಂಗೆ ಆಯ್ತದು. ಸರಿ, ಸಹಜವಾಗಿ ಅಂದರೆ ಒಂದು ಸಮಯ ಹೀಗೆ ಇರಲ್ಲ, ಒಂದು ಸಮಯ ಕಳೆದೋದಾಗ ಮತ್ತೆ ಒಂದಿಷ್ಟು ಬದುಕಲ್ಲಿ ಬದಲಾವಣೆಗಳಾಗುತ್ತೆ, ಮನಸ್ಸಿನ ಸ್ಥಿತಿಗಳು ಬದಲಾಗುತ್ತೆ. ಸೊ ಎಲ್ಲವೂ ಕೂಡ ಒಗ್ಗೂಡುವಂಥ ಸಂದರ್ಭ. ಸಹಜವಾಗಿ ಒಂದಿಷ್ಟು ವೇರಿಯೇಷನ್ ಆಯಿತು ಸರ್, ಓಪನ್ ಆಗಿ ಕೇಳೋವಂಥದ್ದಾದರೆ ದರ್ಶನ್ ಸರ್ ಮತ್ತು ನಿಮ್ಮ ಮಧ್ಯೆ ಒಂದಿಷ್ಟು ವೈಮನಸ್ಸು ಉಂಟಾಗಿತ್ತು. ಈಗ ಅದೆಲ್ಲವೂ ಬಗೆಹರಿದು ದರ್ಶನ್ ಸರ್ ಉಪಾಧ್ಯಕ್ಷ ಸಿನಿಮಾ ನೋಡೋಕೆ ಬರ್ತಾರಾ ಅನ್ನೋಂಥ ಕುತೂಹಲ ಸರ್? ಸರ್ ಬರ್ತಾರೆ, ಯಾಕೆಂದರೆ ಸಿನಿಮಾ ಅಲ್ವಾ ಸರ್. ನಾವಾಗಲಿ ದರ್ಶನ್ ಸರ್ ಆಗಲಿ ಸಿನಿಮಾಗೋಸ್ಕರನೇ ಕಷ್ಟಪಡುವಂಥದ್ದು. ಆಮೇಲೆ ದರ್ಶನ್ ಸರ್ಗೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಇಂಡಸ್ಟ್ರಿ ಇನ್ನೊಂದು ಅಂತ ಬಂದಾಗ ಹೊಸಬರ ಜೊತೆಲಿ ಬೇರೆಯವರು ನಿಲ್ತಾರೆ, ಅದರ ಜೊತೆಲಿ ದರ್ಶನ್ ಸರು ಭಾಳಷ್ಟು ಸಲ ನೀವು ನೋಡಿದಿರಿ. ಹೊಸ ಸಿನಿಮಾಗಳು ಬಂದಾಗ ಜೊತೆಲಿ ನಿಂತು ಧೈರ್ಯ ತುಂಬಿರುವಂಥ ಉದಾಹರಣೆಗಳು ತುಂಬ ಇದೆ. ಸಿನಿಮಾ ನೋಡೋಕ್ಕೆ ಬರ್ತಾರೆ ಅಂತೇಳಿ ಹೇಳಿದ್ದಾರೆ, ನನಗೂ ಖುಷಿ ಆಯಿತು. ಅದಕ್ಕೆ ಆಯ್ತಪ್ಪ, ಏನು ವ್ಯವಸ್ಥೆ ಬೇಕೆಲ್ಲ ಮಾಡಿರಿ ಅಂತಲೂ ಹೇಳಿದ್ದೀನಿ. ಸರ್, ಇದ್ರ ಜೊತೆಗೆ ಸಹಜವಾಗಿ ನೀವು ಕೂಡ ಮತ್ತೊಂದು ಸಿನಿಮಾ ಮಾಡುವಂಥ ಪ್ಲ್ಯಾನ್ಗಳು ಕೂಡ ಇತ್ತು. ರಾಬರ್ಟ್ ದೊಡ್ಡ ಸಕ್ಸಸ್ ಕೊಟ್ಟಿತ್ತು. ಕಾಟೇರ ಸಕ್ಸಸ್ ಬಗ್ಗೆ ಮಾತಾಡೋಂಥದ್ದಾದರೆ, ಮತ್ತು ಕಾಟೇರ ಕಥೆನ ಮೊದಲು ನೀವೇ ಕೇಳಿದ್ದ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಸರ್. ಹಾಗಾಗಿ
ಇರಲಿ ಸರ್, ಇವಾಗ ಅದೊಂಥರ ಮುಗಿದೋದ ಅಧ್ಯಾಯ. ಆ, ಕಾಟೇರ ಟೈಟ್ಲು ರಿಜಿಸ್ಟರ್ ಮಾಡಿಸ್ತೋನು ಅವಾಗ ನಾನೇ, ಯಾಕಂದರೆ ದರ್ಶನ್ ಸರ್ಗೆ ಈ ಟೈಟ್ಲು ಇಷ್ಟ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಆವಾಗಲೇ ರಿಜಿಸ್ಟರ್ ಮಾಡಿಸಿಟ್ಟೆ. ಅದಾದಮೇಲೆ ಕತೆ ಅಂತ ಬಂದಾಗ ನಾವು ಕೂತ್ಕೊಂಡು ಕತೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿದ್ವಿ ಅದನ್ನು. ಬಟ್ ಕಾರಣಾಂತರಗಳಿಂದ ಆಗಲಿಲ್ಲ, ತೊಂದರೆ ಇಲ್ಲ. ಇವಾಗ ಸಿನಿಮಾ ಚೆನ್ನಾಗಾಗಿದೆ, ನನಗೆ ಭಾಳ ಖುಷಿ ಇದೆ. ಅದು ಬರೀ ದರ್ಶನ್ ಸರ್ ಗೆಲುವು, ರಾಕ್ಲೈನ್ ಸರ್ ಗೆಲುವು, ತರುಣ್ ಅವ್ರ ಗೆಲುವು ಮಾತ್ರ ಅಲ್ಲ, ಅದು ನಮ್ಮ ಗೆಲುವು ಕೂಡ. ಯಾಕಂದರೆ ಇಂಡಸ್ಟ್ರಿಗೆ ಒಂದು ಶಕ್ತಿ ತುಂಬಿಕೊಡ್ತದೆ. ಇವಾಗ ಒಂಥರ ಸಪ್ಲಿಮೆಂಟ್ ಅಂತಾರಲ್ಲ, ಸಪ್ಲಿಮೆಂಟ್ ಎನರ್ಜಿ ಬಂದಂಗೆ ಆಯಿತು ಇಂಡಸ್ಟ್ರಿಗೆ. ಇವಾಗ ಕಾಟೇರ ಚಿತ್ರದಿಂದ ಸಾಕಷ್ಟು ಥಿಯೇಟ್ರ್ಗಳು ರಿಓಪನ್ ಆಯಿತು. ಒಂದಷ್ಟು ಜನ ಥಿಯೇಟ್ರ್ಗಳವ್ರು ಖುಷಿ ಪಡ್ತಾರೆ. ಸರ್, ಜನ ನಾವು ಹೌಸ್ಫುಲ್ ಬೋರ್ಡ್ ನೋಡಿ ಸುಮಾರು ತಿಂಗಳಿಗೂ ವರ್ಷನೇ ಕಳೆದಿತ್ತು. ಬಟ್ ಇವಾಗ ಹೌಸ್ಫುಲ್ ಬೋರ್ಡ್ ನೋಡೋಕ್ಕೆ ಖುಷಿ ಆಗ್ತದೆ ಅಂತ. ಸಾಕು ಸರ್, ನಾನು ಹೇಳೋದಿಷ್ಟ, ಒಳ್ಳೇದು ನಮ್ಮಿಂದನೇ ಆಗಬೇಕು ಅನ್ನೋದಿಲ್ಲ. ಯಾರನೇ ಬರೋದಲ್ಲಿ ಏನು ಬರ್ದಿರ್ತದೆ ಅದೇ ಆಗೋದು. ಯಾರಿಂದನೂ ಒಳ್ಳೇದಾಯ್ತಲ್ಲ, ನನಗೆ ಅಷ್ಟೇ ಸಾಕು ಸರ್. ಆಯಿತು, ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಆದಷ್ಟು ಬೇಗ ದರ್ಶನ್ ಅವರು ಮತ್ತು ಉಮಾಪತಿ ಅವರು ಮತ್ತೆ ಒಂದಾಗಿ ಸಿನಿಮಾ ಮಾಡುವಂತಹ ಪ್ಲ್ಯಾನ್ಗಳು, ಸಾಧ್ಯತೆಗಳು ಏನಾದರೂ ತೆರೆಮರೆಯಲ್ಲಿ ನಡೀತಿದೆಯಾ ಅಂತ? ಸರ್ ಗೊತ್ತಿಲ್ಲ ಸರ್, ಯಾಕೆಂದರೆ ಇಲ್ಲದೇ ಇರೋದು ನಾವು ಮಾತಾಡಬಾರ್ದು. ಹಂಗೇನಾದರೂ ಆ ಥರದ್ದೇನಾದರೂ ಕಾಲ ಬಂದಾಗ, ನಾನು ಏನು ದರ್ಶನ್ ಸರ್ಗೆ ಅನ್ಯಾಯ ಮಾಡಿಲ್ಲ, ದರ್ಶನ್ ಸರು ನನಗೇನು ಅನ್ಯಾಯ ಮಾಡಿಲ್ಲ. ಸಮಯ ಸಂದರ್ಭ ಸರಿ ಇರಲಿಲ್ಲ ಅಷ್ಟೇ. ಅಕ್ಕಪಕ್ಕ ಇರೋರು ಏನೇನೋ ತಂದು ಹಾಕಿದ್ರು, ತೊಂದರೆ ಇಲ್ಲ. ಅವ್ರಿಗೂ ನನ್ನ ಮೇಲೆ ಯಾವತ್ತೂ ಗೌರವ ಕಡಿಮೆ ಆಗಿರಲಿಲ್ಲ, ನನಗೂ ಅವ್ರ ಮೇಲೆ ಯಾವತ್ತೂ ಗೌರವ ಕಡಿಮೆ ಆಗೋದೂ ಇಲ್ಲ. ಆ ಥರದ್ದೇನಾದರೂ ಅವಕಾಶ ಬಂದಾಗ ನಾನು ಖಂಡಿತವಾಗ್ಲೂ ತಲೆ ಬಗ್ಗಿಸಿ ನಾನು ಮಾಡ್ತೀನಿ ಸರ್. ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಪ್ಲ್ಯಾನ್ ಹೇಗಿದೆ ನಿಮ್ಮ ಬ್ಯಾನರಲ್ಲಿ ಆಗುವಂಥ ಸಿನಿಮಾಗಳು, ಮತ್ತು ಫೈನಲಿ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ, ಹೇಗೆಲ್ಲ ಪ್ರಮೋಷನ್ ಪ್ಲ್ಯಾನ್ಸ್ ಇದೆ ಅಂತ? ಸರ್, ಇವಾಗ ನಮ್ಮ ಬ್ಯಾನರ್ಗೆ ಅಂಥೇಳಿ ಇವಾಗ 3 ಜನ ಹೀರೋಗಳದ್ದು ಮಾತಾಡ್ತಾ ಇದ್ದೀವಿ. ಒಂದು ನಮ್ಮ ಇಂಡಸ್ಟ್ರಿಯ ಕಿಂಗ್ ಅಂತ ಹೇಳಿದ್ರೆ ನಮ್ಮ ಶಿವಣ್ಣವರೇ ಸ್ಟೇಜ್ ಮುಂದೆ ಹೇಳ್ಬಿಟ್ಟಿದ್ದಾರೆ, ಉಮಾಪತಿ ಫಿಲ್ಮ್ಸ್ಗೊಂದು ಸಿನಿಮಾ ಮಾಡ್ತೀನಿ ಅಂತೇಳಿ. ಸೊ ಅದೊಂದಿದೆ. ನಿಖಿಲ್ ಕುಮಾರಸ್ವಾಮಿ ಅವ್ರದ್ದೊಂದು ಫೈನಲ್ ಹಂತದಲ್ಲಿದೆ. ಧ್ರುವ ಸರ್ಜಾ ಅವ್ರದ್ದು ಒಂದು ಫೈನಲ್ ಹಂತದಲ್ಲಿದೆ ಸರ್. ಉಪಾಧ್ಯಕ್ಷ ಫೈನಲಿ ಹೌದು. ನಾನು ಜನಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಉಪಾಧ್ಯಕ್ಷ ಸಿನಿಮಾ ಒಂದು ಸಿನಿಮಾ ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿ ಒಂದು ಭವಿಷ್ಯ ಕಟ್ಟಕ್ಕೆ ಹೊರಟಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಗಾರೆ ಕೆಲಸ ಮಾಡ್ತಾಯಿದ್ದ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ಆತನ ಶ್ರಮ ತುಂಬ ಇದೆ. ನೀವೆಲ್ಲರೂ ಮೆಚ್ಚಿ ಆತನಿಗೆ ಆಶೀರ್ವಾದ ಮಾಡಿರೋದಕ್ಕೆ ಚಿಕ್ಕಣ್ಣ ಇವತ್ತು ಹೀರೋಗಿ ನಿಂತಿದ್ದಾರೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನು ನಂಬಿಕೆ ಇಟ್ಟು ಸಿನಿಮಾ ಥಿಯೇಟ್ರಿಗೆ ಬರ್ತೀರಿ, ಹೋಗ್ಬೇಕಾದ್ರೆ ಇನ್ನೂ ಖುಷಿಯಿಂದ ಹೋಗಿ. ಮತ್ತೆ 2-3 ಸಲ ಸಿನಿಮಾ ನೋಡೋ ರೀತಿ ಈ ಸಿನಿಮಾ ಇದೆ. ತಾವೆಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ, ಪೈರಸಿಗೆ ಎಂಟರ್ಟೈನ್ ಮಾಡಬೇಡಿ, ಪೈರಸಿನ ಬಾಯ್ಕಾಟ್ ಮಾಡಿ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಉಮಾಪತಿಯವರ ಮಾತಾಗಿರ್ತಕ್ಕಂಥದ್ದು. ಸಹಜವಾಗಿ ಉಪಾಧ್ಯಕ್ಷ ಒಂದು ಬೇರೆ ಥರದ ಸಿನಿಮಾ ಅನ್ನೋಂಥದ್ರ ಜೊತೆಗೆ ದರ್ಶನ್ ಸರ್ ಜೊತೆಗಿದ್ದಂತಹ ಬಾಂಧವ್ಯದ ಬಗ್ಗೆ ಕೂಡ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.